ಯಾರಾಗಿರ್ತಾರೆ ಅಂತ ನೋಡಿ. ಕುಮಾರಸ್ವಾಮಿ ಪ್ರಮಾಣ ವಚನ ಕರೀತೀವಿ, ಪ್ರಮಾಣ ವಚನ ಯಾರಾಗ್ತಾರೆ ಮುಖ್ಯಮಂತ್ರಿ ಅಂತ ನೋಡಿರಂತೆ. ಬಂದಾಗ ನೋಡ್ರಿ, ಬಂದಾಗ ನೋಡಿ ಪ್ರಮಾಣ ವಚನ ತಗೋತಾರೆ ನೋಡಿ. ಆಗ ಹೇಳ್ತೀವಿ, ಬಂದು ತೋರಿಸಿ. ಈಗಲೇ ಯಾರು ಮುಖ್ಯಮಂತ್ರಿ ಅಂತ ಫೈನಲ್ ಮಾಡ್ಕೊಳ್ಳಿ. ಸ್ನೇಹಿತರಿದ್ದಾರೆ, ಯಾಕೆ ಗೊತ್ತಾ, ಕುಮಾರಸ್ವಾಮಿ ಸಿಎಂ ಆಗೋದಿಲ್ಲ, ಡಿಕೆಶಿ ಅವರು ಡೆಲ್ಲಿಗೆ ಹೋಗೋದು, ಇಲ್ಲಿ ಶಾಸಕರಿಗೆ ಊಟ ಕೊಡೋದು. ಯಾರು ಮುಖ್ಯಮಂತ್ರಿ ತಯಾರು ಮಾಡ್ಕೊಳ್ಬೇಕು. ನೀವು ಮತ್ತೆ ಬಿಜೆಪಿ ಸರ್ಕಾರ ಬಿಜೆಪಿ ಮುಖ್ಯಮಂತ್ರಿ ನೋಡ್ರಿ. ಕೇಳಿಲ್ಲ ನಿಮಗೆ ನಾನು ಹೇಳ್ತಿದ್ದೀನಿಲ್ಲ, ಬಿಜೆಪಿ ಮುಖ್ಯಮಂತ್ರಿ ಇಲ್ಲಿ ಹೇಳೋದು ಪ್ರಯೋಜನ ಇಲ್ಲ. ಈಗ ನಿಮ್ಮಲ್ಲಿ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ, ಇವರೇ ಇರ್ತಾರ ಮುಂದುವರಿತಾರಲ್ಲ ಅಂತ ಹೇಳಿ 28ರಲ್ಲಿ ಬಿಜೆಪಿ ಮುಖ್ಯಮಂತ್ರಿ ನೋಡಿ. ಪರೋಕ್ಷವಾಗಿ ಎನ್ಡಿಎ ಗೌರ್ಮೆಂಟ್ ಸರ್ಕಾರನೇ ವಾಪಸ್ ನೀವು ಈಗ ನೀವು ಸ್ಪಷ್ಟ ಮಾಡಿ ಸಮಸ್ಯೆ ಇಲ್ಲ. ನೀವು ಎರಡನೇ ನಿಮ್ಮನೆ ಬರ ಗೊತ್ತಿಲ್ಲ, ನಮ್ಮನೆ ಬರಬಹುದು. ನಮ್ಮನೆ ಬರ 2028ರದು ಈಗ ನಿಮ್ಮನೆ ಬರ ನಿಮ್ಮನೆ ಬರ ಏನಂತ ನಿಮ್ಗೆ ಗೊತ್ತಿಲ್ಲ. ಜಿಪಿಎನ್ ಒಪ್ಪಂದ ಇದೆಯಾ? ನಿಮ್ಮ ಕ್ಷೇತ್ರದಲ್ಲಿ ಎಷ್ಟು ಸೀಟ್ ಕೊಡ್ತಾ ಇದ್ರೆ ಜೆಡಿಎಸ್ ಹೇಳಿ? ನಿಮ್ಮ ಕ್ಷೇತ್ರದಲ್ಲಿ ಒಪ್ಪಂದ ಹೇಳಿ, ಹೇಳ್ರಿ. ಜಿಪಿಎನ್ ಅಲ್ಲಿ ನಮ್ಗಲ್ಲ, ನೀವ್ ಹೇಳ್ತಾ ಇರೋದು. ನೀವು ನೋಡಿ, ನಾವು ಅವ್ರು ಯಾವ್ದಕ್ಕೂ ಅಡ್ಡಿಪಡಿಸಿಲ್ಲ. ಅವರೇ ಮತ್ತೆ ಹೇಳಿ ಕಾಂಗ್ರೆಸ್ ಬಗ್ಗೆ ಅದು ಅವರು ಸ್ಟಾರ್ಟ್ ಮಾಡಿದ್ದು. ನಾವು ತಾಳ್ಮೆಯಿಂದ ಕೂತಿದೀವಿ, ಕೇಳಕ್ ರೆಡಿ ಇದೀವಿ. ನಮ್ದು ನಡೆಯಲ್ಲ, ಮುಂದುವರಿಸಿ ಸರ್. ಅಣ್ಣ ಬಿಡ್ರಿ, ಮತ್ತೆ ಅಣ್ಣ ಬಿಡ್ರಿ, ಒಂದೇ ನಿಮಿಷ. ಮುಂದೆ ಯಾರ ಸರ್ಕಾರ ಬರ್ತಕ್ಕಂತ ಒಂದೇ ನಿಮಿಷ ಈಗ ಯಾರ ಸರ್ಕಾರ ಬರ್ತಕ್ಕಂತ ಗಮನ ಸೆಳೆಯುವ ಸೂಚನೆ ಹೇಳ್ತಾರೆ ಸುದ್ದಿಸೋದಿ ಅವರೇ. ಹೇಳಿಲ್ಲ, ನಮ್ದು ನಡೆಯಲ್ಲ, ನಿಮ್ದು ನಡೆಯಲ್ಲ, ಬಿಟ್ಬಿಡ್ರಿ. ಮಾನ್ಯ ಅಧ್ಯಕ್ಷರೇ, ವೈದ್ಯರವರೇ, ಕೇಂದ್ರ ಸರ್ಕಾರದ ಮೇಲೆ ಅನುದಾನದ ತಾರತಮ್ಯ ಮಾಡಿ ಆರೋಪ ಮಾಡ್ತಾರೆ ಇವರು.